ನೀವು ಇವಾಗ ನೋಡ್ತಾ ಇರೋದು ಪಾರು ಗೌರಮಿ ಹಾಗೆ ಇದು ಬ್ರೀಡಿಂಗ್ ವಿಡಿಯೋ ಪಾರ್ಟ್ 3. ಗುರು ನಮಸ್ಕಾರ, ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಹಿಂದಿನ ವಿಡಿಯೋದಲ್ಲಿ ಗೌರಮಿ ಫಿಶ್ ನ ಈ ಬ್ರೀಡಿಂಗ್ ಟ್ಯಾಂಕ್ ಅಲ್ಲಿ ರಿಲೀಸ್ ಮಾಡಿದ್ವಿ. ಈ ಒಂದು ಬ್ರೀಡಿಂಗ್ ಟ್ಯಾಂಕ್ ಅಲ್ಲಿ ಬಿಟ್ಟು 3 ಇಂದ 4 ದಿನ ಆದ್ಮೇಲೆ ನಮ್ ಫಿಶಸ್ ಗಳು ಇದರಲ್ಲಿ ಬಬಲ್ ನೆಸ್ಟ್ ನ ಬಿಲ್ಡ್ ಮಾಡಿದೆ. ನೀವ್ ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ವೈಟ್ ಕಲರ್ ಅಲ್ಲಿ ಬಬಲ್ ನೆಸ್ಟ್ ಕಾಣ್ತಾ ಇದೆ. ಈ ಗೌರಮಿ ಫಿಶ್ ಗಳು ಮೊಟ್ಟೆ ಇಡೋಕ್ಕಿಂತ ಮುಂಚೆ ಮೊದಲು ಈ ತರ ಬಬಲ್ ನೆಸ್ಟ್ ಬಿಲ್ಡ್ ಮಾಡುತ್ತೆ. ಯಾವ ತರ ಬೆಟಾ ಫಿಶ್ ಬ್ರೀಡ್ ಮಾಡುತ್ತಲ್ಲ, ಸೇಮ್ ಅದೇ ತರ ಈ ಗೌರಮಿ ಫಿಶ್ ಕೂಡ ಬ್ರೀಡ್ ಆಗುತ್ತೆ. ಈ ಗೌರಮಿ ಫಿಶ್ ನ ಬ್ರೀಡಿಂಗ್ ಟ್ಯಾಂಕ್ ಅಲ್ಲಿ ಬಿಟ್ಟಾದ್ರ ಮೇಲೆ ನಾವು ಕೆಲವು ಸ್ಟೆಪ್ಸ್ ನ ಫಾಲೋ ಮಾಡಬೇಕು. ಫಸ್ಟ್ ಸ್ಟೆಪ್ ಏನಂದ್ರೆ ಪ್ರೈವಸಿ. ಈ ಫಿಶಸ್ ಗಳನ್ನೆಲ್ಲ ಬ್ರೀಡಿಂಗ್ ಬಿಟ್ಟಾದ್ರ ಮೇಲೆ ಇದಕ್ಕೆ ಜಾಸ್ತಿ ಪ್ರೈವಸಿ ಬೇಕಾಗುತ್ತೆ. ಆದ್ರಿಂದ ಆದಷ್ಟು ಇದಕ್ಕೆ ಡಿಸ್ಟರ್ಬ್ ಮಾಡೋದನ್ನ ಅವಾಯ್ಡ್ ಮಾಡಿ. ಸ್ಟೆಪ್ 2 ಏನಂದ್ರೆ ಆದಷ್ಟು ಟಾಪ್ ನ ಕವರ್ ಮಾಡಿ. ಈ ಫಿಶಸ್ ಗಳೆಲ್ಲ ಬಬಲ್ ನೆಸ್ಟ್ ಬಿಲ್ಡ್ ಮಾಡಿ ಅದ್ರ ಮೇಲೆ ಏನಾದ್ರು ಜೋರಾಗಿ ಗಾಳಿ ಏನಾದ್ರು ಬಂದ್ರೆ ಬಬಲ್ ನೆಸ್ಟ್ ಎಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ಆದಷ್ಟು ಟಾಪ್ ನ ಕವರ್ ಮಾಡಿಡಿ. ಈ ತರ ಕ್ಲಾತ್ಸ್ ಅಥವಾ ಪ್ಲೇವುಡ್ ಗಳಿಂದ ಇದನ್ನ ಕವರ್ ಮಾಡಬಹುದು. ಸ್ಟೆಪ್ 3 ಏನಂದ್ರೆ ಇದಕ್ಕೆ ಫುಡ್ ನ ಕೊಡೋದು ಅವಾಯ್ಡ್ ಮಾಡಿ. ಈ ಬ್ರೀಡಿಂಗ್ ಟ್ಯಾಂಕ್ ಅಲ್ಲಿ ಫಿಶಸ್ ನ ಬಿಟ್ಟು ಅದ್ರ ಮೇಲೆ ಆದಷ್ಟು ಅದಕ್ಕೆ ಲೈವ್ ಫುಡ್ ನ ಕೊಡಿ. ಪೆಲೆಟ್ಸ್ ಎಲ್ಲ ಕೊಟ್ರೆ ಏನಾಗುತ್ತೆ ಅಂದ್ರೆ ಪೆಲೆಟ್ಸ್ ಫುಡ್ ಇಂದ ಫಂಗಸ್ ಬರುತ್ತೆ. ಆ ಫಂಗಸ್ ಬಂದು ಮೊಟ್ಟೆಗಳ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರಿಂದ ಮೊಟ್ಟೆ ಹ್ಯಾಚ್ ಆಗಲ್ಲ. ಸೊ ಈ ತರ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಆದ್ರಿಂದ ಆದಷ್ಟು ಪೆಲೆಟ್ಸ್ ಫುಡ್ ನ ಕೊಡೋದನ್ನ ಅವಾಯ್ಡ್ ಮಾಡಿ ಲೈವ್ ಫುಡ್ ನೇ ಫೀಡ್ ಮಾಡಿ. ಹಾಗೆ ಈ ಗೋರಮಿ ಫಿಶಸ್ ಗಳು ಯಾವಾಗ ಮೊಟ್ಟೆ ಇಡುತ್ತೆ, ಮೊಟ್ಟೆ ಎಲ್ಲ ಯಾವಾಗ ಮರಿ ಆಗುತ್ತೆ, ನೆಕ್ಸ್ಟ್ ಏನೇನ್ ಸ್ಟೆಪ್ ನ ಫಾಲೋ ಮಾಡಬೇಕು, ಯಾವ ಮೆಥಡ್ ಇದೆ ಅಂತ ಹೇಳಿ ತಿಳ್ಕೊಬೇಕಂದ್ರೆ ಈ ವಿಡಿಯೋದಷ್ಟು ಲೈಕ್ ನ ಮಾಡಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಬಹುದು. ಇದೇ ತರ ಹೆಚ್ಚಿನ ಪೆಟ್ಸ್ ಮತ್ತು ಫಿಶಸ್ ರಿಲೇಟೆಡ್ ಕಂಟೆಂಟ್ ನ ಕನ್ನಡದ ನೋಡ್ಬೇಕಂದ್ರೆ ನಮ್ಮ ಪೇಜ್ ನ ಈಗಲೇ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ.